ಸೊ ಇಡೀ ಟೀಮ್ ಕಷ್ಟಪಟ್ಟು ಅಂಡರ್ ವಾಟರ್ ಶೂಟ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ನಿಮಗೆ ಗೊತ್ತು. ಸೊ ಅಂಡರ್ ವಾಟರ್ ಹೋಗಿ ಅಷ್ಟೊಂದು ಕ್ರಿಯೇಟಿವ್ ಆಗಿ ಒಂದು ಟೈಟಲ್ ಲಾಂಚ್ ಮಾಡೋದು ಇದೆಯಲ್ಲ, ಅದು ಹೊಸಬರು ತಂಡ. ಅದಕ್ಕೆ ಎಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಎಷ್ಟು ಕ್ರಿಯೇಟಿವಿಟಿ ಬೇಕು, ಅದರಿಂದ ತಂಡ ಎಷ್ಟು ಕಷ್ಟಪಟ್ಟಿದೆ, ಅದ್ರ ಬಗ್ಗೆ ನಿಜಕ್ಕೂ ತುಂಬಾ ಅಪ್ರಿಷಿಯೇಷನ್ ಅಂತ ನನಗನ್ನಿಸ್ತು. ಅಂಡ್ ನನ್ನ ಮಗಳು ಫಿಲ್ಮ್ ಫೇರ್ ತಂದು ಕೊಟ್ಟಿದ್ದೇನೆಂದ್ರೆ, ಅವಳು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಇಂಡಸ್ಟ್ರಿಗೆ ಬರ್ತೀನಿ, ಹೀರೋಯಿನ್ ಆಗ್ತೀನಿ ಅಂತ. ಸೊ ನನ್ನ ಮಗ ಅಂದ್ರೆ ಅವ್ನು ಪ್ರಿಪೇರ್ ಆಗಿದ್ದ. ಸೊ ಇವಳು ಡಾಕ್ಟರ್ ಆಗ್ಬೇಕಾಗಿದ್ದವಳು ಆಕ್ಚುಲಿ. ಅವಳು ಅದೋಗಿ ಇಂಜಿನಿಯರ್ ಆದ್ಲು, ಇಂಜಿನಿಯರಿಂಗ್ ಮಾಡಿ ಮತ್ತೇನೋ ಆಗ್ಬೇಕಂತಿದ್ಲು. ನೋಡಿದ್ರೆ ಅವಕಾಶ ಬಂತು, ಏನೋ ಬಂದಿದೆ, ಚೆನ್ನಾಗಿ ಮಾಡ್ತೀಯ ಅಂದೆ, ಹ್ಞೂ ಅಂದ್ಬಿಟ್ಲು. ನನಗೆ ಅಲ್ಲಿ ನಿಜವಾಗ್ಲೂ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗಿದೆ. ಏನು ಪ್ರಿಪರೇಷನ್ ಇಲ್ಲ, ಏನಿಲ್ಲ. ನಾನು ಆಗ್ಲೇ ಹೇಳಿದಾಗ್ಲೇ ಒಂದು ಹೀರೋ ಮಗಳು ಸಿನಿಮಾ ಮಾಡ್ತಾ ಇದ್ದಾಳೆ ಅಂದ್ರೆ ಎಲ್ಲರೂ ಒಂದು ವಿಮರ್ಶಾತ್ಮಕವಾಗಿ ನೋಡ್ತಾ ಇರ್ತಾರೆ, ಹೆಂಗ್ ಟ್ರೈನ್ ಅಪ್ ಮಾಡೋದು ಇಲ್ಲ ಅಂತ ಕೇಳಿದಾಗ ನಾನು ಹೇಳಿದೆ, ಏನಮ್ಮ ಟ್ರೈನಿಂಗ್ ಇಲ್ಲ, ಏನೂ ಇಲ್ಲ, ಏನ್ ಮಾಡ್ತೀಯ ಅಂತ. ಇಲ್ಲ ನಾನು ಮಾಡ್ತೀನಿ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳೋದು. ಸೊ ಅದಾದ್ಮೇಲೆ ಒಂದಷ್ಟು ವರ್ಕ್ಶಾಪ್ ಮಾಡಿದ್ರು ನಿರ್ದೇಶಕರಾದಂಥ ಉಮೇಶ್, ಎಲ್ಲರೂ ಸೇರಿ ಬಹಳಷ್ಟು ಹೆಮ್ಮೆ ಅನ್ಸಿದ್ದು, ಖುಷಿ ಅನ್ಸಿದ್ದು. ನನಗೆ ಧೈರ್ಯ ಬಂದಿದ್ದು ಅಂದ್ರೆ ಫಸ್ಟ್ ಡೇ ಅವಳ ಶೂಟಿಂಗ್ ಹೋದ, ಕ್ಲೈಮ್ಯಾಕ್ಸ್ ಶೂಟ್ ನಡೀತಾ ಇತ್ತು. ವಿಜುಗೂ ನನಗೆ ನಿಮ್ಗೆಲ್ರಿಗೂ ಗೊತ್ತು, ರಂಗಾಯಣ ರಘು ಅವ್ರ ಎಂಥ ಪ್ರತಿಭೆ, ತಾರಾ ಅವ್ರ ಎಂಥ ಪ್ರತಿಭೆ, ಎಲ್ಲಾನು ಸಹ ಒಂಥರ ಅಭಿನಯ ರಾಕ್ಷಸರು. ಅವ್ರ ಮುಂದೆ ನಿಂತ್ಕೊಂಡು ಪರ್ಫಾರ್ಮ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ನಾನು ಫಸ್ಟ್ ಹೋಗಿ ಕೇಳಿದ್ದೆ ರಂಗಾಯಣ ರಘು ಸರ್ನ ಹೋಗ್ತಾ ಇದ್ದಾಗೆ, ಸರ್ ಹಿಂಗೆ ಸರ್ ನನ್ನ ಮಗಳು ಅಂತ. ಅವಳು ಟ್ರೈನು ವಾರ್ತಾ ಇರ್ತಾಳೆ, ಏನ್ ಸ್ಪೀಡ್ ಅಯ್ಯೋ ಅಂದ್ರು. ನನಗೆ ಏನ್ ಹಿಂಗೆ ಹೇಳ್ತಾ ಇದಾರೆ, ಏನು ತಮಾಷೆ ಮಾಡ್ತಾ ಇದಾರ, ವ್ಯಂಗ್ಯ ಮಾಡ್ತಾ ಇದಾರ, ಸೀರಿಯಸ್ ಆಗಿ ಹೇಳ್ತಾರ ಗೊತ್ತಾಗ್ಲಿಲ್ಲ. ಬಟ್ ಒಂದು ಶಾರ್ಟ್ ಅಂತ ಇಟ್ಟಾಗ ಕ್ಲೈಮ್ಯಾಕ್ಸ್ ನೀವೆಲ್ಲರೂ ನೋಡಿರ್ತೀರ, ಲೆಂತ್ ಶಾರ್ಟ್. ಅದರಲ್ಲಿ ಅವಳ ಪರ್ಫಾರ್ಮೆನ್ಸ್, ಹೊಸ ಡೈರೆಕ್ಟರ್ ಬರೀ ನೋಡಿರ್ತೀರಾ, ಅವ್ರು ಇಷ್ಟು ಡೀಟೇಲ್ ಆಗಿ ತಗೊಳಲ್ಲ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು, ಯಾವ ಆಂಗಲ್ ಇಂದ ಇದು ಮಾಡಿದ್ರು ಫುಲ್ ಪೇಜ್ ಹೇಳಿ, ಫುಲ್ ಡೈಲಾಗ್ ಹೇಳಿ ಅಂತ ಒಂದು 9-10 ಟೇಕ್ ಮಾಡಿಸಿದ್ರು. ಎಲ್ಲೂ ಒಂದು ಫಂಬಲ್ ಆಗ್ಲಿಲ್ಲ, ಒಂದು ಸೈಕಲ್ ಹೊಡಿಲ್ಲ, ಏನೂ ಆಗ್ಲಿಲ್ಲ. ಪಟ 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 ಅಂತ ಹೊಡೆದು ಅವತ್ತು ವನದೇವಿ ಸಮ್ಮುಖದಲ್ಲಿ ನಡೀತಾ ಇದ್ದಂತ ಅವತ್ತು ತಾಯಿ ಸರಸ್ವತಿಗೆ ನಾನು ಥ್ಯಾಂಕ್ಸ್ ಹೇಳಿದೆ. ಅಮ್ಮ, ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ, ನಿನ್ನ ಆಶೀರ್ವಾದ ನನ್ನ ಮಗಳಿಗೆ ವನದೇವಿ ಮಡ್ಲಲ್ಲಿ ಸಿಕ್ಕಿದೆ. ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳೋದು, ನನ್ನ ಮಗಳು ಬದುಕೊಳ್ತಾಳೆ ಅಂತ ಅನ್ನಿಸ್ತು. ಅಷ್ಟೇ ಅಲ್ಲ, ಅವಳಿಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂದಿದ್ದು ಫಸ್ಟ್ ಟೈಮ್. ನಾನು ಯಾವತ್ತು ಅನ್ಕೊಂಡಿರಲಿಲ್ಲ ಕನಸಲ್ಲೂ ಸಹ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅವಳಿಗೆ ಫಿಲ್ಮ್ ಫೇರ್ ಅವಾರ್ಡ್ ತಂದು ಕೊಟ್ಲು. ತಂದೆ ತಾಯಿಯಾಗಿ ನಾವಾಗ್ಲಿ ನೀವಾಗ್ಲಿ ಒಂದು ಬಯಸೋದು ದೇವ್ರ ಹತ್ರ ಕೇಳ್ಕೊಳ್ಳೋದು ಅಂದ್ರೆ ಚೆನ್ನಾಗಿರ್ಬೇಕು ಅವ್ರ ಕೆರಿಯರು, ನಮ್ಮ ಹೆಸರಿಗೆ ಎಲ್ಲೂ ಕಳಂಕ ಬರ್ದಾಗೆ ಚೆನ್ನಾಗಿ ನಡ್ಕೊಂಡೋದ್ರೆ ಸಾಕು ಅಂತ ಹೇಳಿ. ಸೊ ಅದನ್ನ ನಾನು ಹೀರೋ ಆಗಿರ್ಬೇಕಾದ್ರೇನೆ ನನ್ನ ಮಗಳು ಹೀರೋಯಿನ್ ಆಗಿ ಒಂದು ಫಿಲ್ಮ್ ಫೇರ್ ತಂದು ಕೊಟ್ಬಿಟ್ಲು ನನಗೆ. ಸೊ ನಾನು ಯಾವಾಗ ಎಲ್ಲ ವೇದಿಕೆನಲ್ಲೂ ಹೇಳ್ತಾ ಇರ್ತೀನಿ, ನಾವು ಮನೆಗೆ ಹೋದ್ರೆ, ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ, ನನ್ನ ಆಗ್ಲಿ ವಿಜಯನ ಆಗ್ಲಿ ಯಾವ ಹೀರೋಗಳನ್ನ ಆಗ್ಲಿ, ಬಂದವ್ರು ಯಾರು ಎಷ್ಟು ಆಸ್ತಿ ಸಂಪಾದನೆ ಮಾಡಿದೀರ ಅಂತ ಯಾರು ಕೇಳಲ್ಲ. ನಮ್ ಗೋಡೆ ಮೇಲೆ ಸುಮ್ಮನೆ ಒಂದ್ಸರಿ ಕಣ್ಣು ಹಾಕ್ತಾರೆ, ಎಷ್ಟು 100 ಡೇಸ್ ಶೀಲ್ಡ್ ಇದೆ, ಎಷ್ಟು 200 ಡೇಸ್ ಶೀಲ್ಡ್ ಇದೆ, ಎಷ್ಟು ಅವಾರ್ಡ್ ಬಂದಿದೆ, ಅದೇ ನಾವು ಸಂಪಾದನೆ ಮಾಡುವಂತ ಆಸ್ತಿ. ಸೊ ನನ್ನ ಮಗಳು ಮೊದಲನೇ ಸಿನಿಮಾದಲ್ಲೇ ದೊಡ್ಡ ಆಸ್ತಿ ತಂದು ಕೊಟ್ಬಿಟ್ಟಿದ್ದಾಳೆ. ಸೊ ನಾವು ಮರೆಯಕ್ ಆಗದೆ ಇರೋಂಥ ದಿನ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾನು ಅವಳು ಜನ್ಮ ಕೊಟ್ಟಿದ್ದಲ್ಲ, ಮಗಳಾಗಿ ಹುಟ್ಟಿ ತುಂಬಾ ಹೆಮ್ಮೆ ಪಡುವಂತ ತಂದೆ ಜನ್ಮ ಅವಳು ನನಗೆ ಕೊಟ್ಟಿದ್ದಾಳೆ. ಸೊ ಥ್ಯಾಂಕ್ ಯು, ಲವ್ ಯು. ಡೈರೆಕ್ಟರ್ ಇಲ್ಲಿ